ಸಾರ್ವಜನಿಕವಾಗಿ ಹೇಳ್ತಾರೆ ಏನಂತೆ, ಫ್ರೀ ಕೊಟ್ಟಿದ್ದೀವಿ, ಸಂಸ್ಥೆ ಲಾಭದಾಗಿದೆ. ಆಯ್ತು ಸ್ವಾಮಿ, ಆ ಲಾಭದಾಗಿದ್ರೆ ಸಂಸ್ಥೆಯಲ್ಲಿ ದುಡಿತಕ್ಕಂಥವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಹಣ? ಇವತ್ತಿನ ನಮ್ಮ ಬಸ್ಸಿನ ಸ್ಥಿತಿ ಏನಾಗಿದೆ ಅಂದ್ರೆ 60-70 ಜನ ಅಲ್ಲ, 120 ಜನರ ತನಕನೂ ಬಸ್ನಲ್ಲಿ ಹತ್ತಾ ಇದ್ದಾರೆ. ಕನಿಷ್ಠ ಇಲ್ಲ ಅಂದ್ರೆ ಒಂದು ಬಸ್ 100 ಜನರ ತನಕನೂ ಹತ್ತಿಸ್ಕೊಂಡು ಹೋಗುತ್ತೆ. ಒಂದು ಬಸ್ ಓವರ್ಲೋಡ್ ಆಗೋದ್ರಿಂದ ಸಂಸ್ಥೆಗೆ ಅದರಿಂದ ಎಷ್ಟು ಲಾಸ್ ಐತೆ ಅಂದ್ರೆ ಮಟೀರಿಯಲ್ ಡ್ಯಾಮೇಜ್ ಆಗವಂಥವು. ಆ ಮಟೀರಿಯಲ್ ಖರೀದಿ ಮಾಡೋದಕ್ಕೆ ದುಡ್ಡಿಲ್ಲ ಸರ್ಕಾರ ಹತ್ತಿರ. ಯಾಕೆ ದುಡ್ಡಿಲ್ಲ ಅಂದ್ರೆ ಇವರು ಫ್ರೀ ಕೊಟ್ಟಿದ್ದಾರೆ, ದುಡ್ಡೇ ಬರ್ತಾ ಇಲ್ಲ. ಡೀಸೆಲ್ ಎಲ್ಲಿದ್ದ ಕೊಡ್ಬೇಕು? ಪ್ರೆಷರ್ ಆಗ್ತಾರ ಅಧಿಕಾರಿಗಳು ನಮ್ಗೆ. ಅವರು ಏನು ಮಾಡ್ಬೇಕು? ದುಡ್ಡು ಎಲ್ಲಿದ್ದ ಬರ್ಬೇಕು ಅವ್ರಿಗೆ? ಮತ್ತು ನಮಗೆ ಕೊಡ್ಬೇಕಾದದ್ದನ್ನು ಏನು ಸವಲತ್ತುಗಳದಾವು ದಯವಿಟ್ಟು ಅವ್ನು ಕೊಡ್ರಿ ಮೊದ್ಲು. ಯಾಕಂದ್ರೆ ಒಬ್ಬ ದುಡಿದ ಹೊಟ್ಟಿಗೋಸ್ಕರ, ಆ ಹೊಟ್ಟಿಗೋಸ್ಕರ ದುಡಿಯುವಂಥ ವ್ಯಕ್ತಿಗೆ ಹೊಟ್ಟೆ ಹೊಡಿಬೇಡ್ರಿ ನೀವು. ಫಸ್ಟ್ ಆಫ್ ಆಲ್ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಆ ಸರ್ಕಾರ ಏನು ಜಾರಿಗೆ ತಂದಂಥ ಏನು ಫ್ರೀ ಇದೆ ಹೆಣ್ಮಕ್ಕಳಿಗೆ, ಅದಕ್ಕೆ ನಮ್ದು ಅಬ್ಜೆಕ್ಷನ್ ಏನಿಲ್ಲ. ಆದ್ರೆ ಅದು ಫ್ರೀ ಕೊಟ್ಟಿದ್ದನ್ನು ಹಣ ಏನಿದೆ ಅದನ್ನು ಕೊಟ್ಟು ಸಂಸ್ಥೆ ಉಳಿಸ್ಬೇಕು. ಯಾಕಂದ್ರೆ ಸಂಸ್ಥೆ ಯಾಕೆ ಉಳಿಸ್ಬೇಕಂದ್ರೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ 1,20,000 ಏನು ಕಾರ್ಮಿಕರಿದ್ದಾರೆ ಅವ್ರಿಗೂ ಒಂದು ಕುಟುಂಬ ಇದೆ. ಇವನ್ನ ಅದೇ ಶಾಸಕರುಗಳೇ ತಮ್ಮ ಪಗಾರ ಹೆಚ್ಚು ಮಾಡ್ಕೊಂಡಾರೆ ವಿನ ಅದು 50-60% ಜಾಸ್ತಿ ಮಾಡ್ಕೊಂಡ್ರೆ ಅವ್ರು ಎಲ್ಲಿ ಬಿಟ್ಟು ಕೊಟ್ಟಿಲ್ಲ. ಹಿಂದಿನ ಸರ್ಕಾರದ ಮ್ಯಾಗ ಗುಬೆ ಕುಂದಿರ್ಸ್ತಾರೆ. ಏನು ಆ ಕರೋನಾ ಟೈಮ್ ಇತ್ತು, ಕರೋನಾ ಟೈಮ್ ಇದ್ದರೂ ಪಗಾರ ಕೊಟ್ಟಿದ್ದಾರೆ, ನಮ್ಮವರು ಕೆಲಸ ಮಾಡಿದಾರ. ಆದ್ರೆ ಇಂಪ್ಲಿಮೆಂಟ್ ಆಗಿದ್ದು ಅವಾಗ ಆಗಿರ್ಬೋದು. ಅದನ್ನು ಇವರು ದುರುಪಯೋಗ ತೊಗೊಂಡು ನಮಗೆ ಇವತ್ತು 1/1/2024 ಜಾರಿ ಮಾಡಿದೆ, 1/4/2025 ಮಾಡಕ್ಕೆ ಹೊಂಟಿದ್ದಾರೆ. ನೋಟಿಫಿಕೇಶನ್ ಸತ್ಯಕ್ಕೆ ಹೊಂಟಿದ್ದಾರೆ 12.5%. ಆದರೆ ಹೋದ ಸರ್ಕಾರ 15 ಕೊಟ್ಟಿತ್ತು. ಇವತ್ತಿನ ದಿನಮಾನದಾಗ ಏನು ಒಬ್ಬ ವ್ಯಕ್ತಿ ಬದುಕಬೇಕಾದ್ರೆ ಎಷ್ಟು ಹಣ ಬೇಕು, ಅವ್ನ ಸಮಸ್ಯೆ ಎಷ್ಟು ಅದಾವ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ 25% ಕೊಟ್ಟರು ಕಡಿಮೆನೇ ಸರ್ಕಾರ ನೌಕರದಾರ್ಗೂ ನಮಗೂ ವ್ಯತ್ಯಾಸ ಸಾಕಷ್ಟಿದೆ. ಮತ್ತು ಇವ್ರು ಏನು ಫ್ರೀ ಕೊಟ್ಟಿದ್ದಾರಲ್ಲ, ಸಾರ್ವಜನಿಕವಾಗಿ ಹೇಳ್ತಾರೆ ಏನಂತೆ, ಫ್ರೀ ಕೊಟ್ಟಿದ್ದೀವಿ, ಸಂಸ್ಥೆ ಲಾಭದಾಗಿದೆ. ಆಯ್ತು ಸ್ವಾಮಿ, ಲಾಭದಾಗಿದೆ ಒಪ್ಕೊತೇನೆ. ಆ ಲಾಭದಾಗಿದ್ರೆ ಸಂಸ್ಥೆಯಲ್ಲಿ ದುಡಿತಕ್ಕಂಥವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಹಣ? ನಮ್ಮ ಪ್ರಶ್ನೆ ಇಷ್ಟೇ. ಇದಕ್ಕೆ ಉತ್ತರ ಕೊಡಿ. ನೀವು ಯಾಕೆ ನಮ್ಮ ಮೀಟಿಂಗ್ದಲ್ಲಿ ನೀವು ಏನು ಹೇಳ್ತೀರಿ, ಸಂಸ್ಥೆ ಲಾಸ್ ಇದೆ ಅಂತ ನಮಗೆ ರೆಕಾರ್ಡ್ಸ್ ಕೊಡ್ತೀರಿ, 4,000 ಕೋಟಿ ರೂಪಾಯಿ ಲಾಸ್ ಇದೆ, ಹಂಗಿದೆ ಅಂಥೇಳಿ ಅಷ್ಟು ರೊಕ್ಕ ಕೊಡೋದು. ನೀವು ಕೊಡೋ ದುಡ್ಡು ಕೊಡಿ ನಮಗೆ. ಈಗೇನು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಹೊಸ ಮುಖ್ಯಮಂತ್ರಿ ಆಗಿಂದ ಘೋಷಣೆ ಏನು ಮಾಡಿದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಪಾಸ್ ಸ್ಟೂಡೆಂಟಿಗೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ದಯವಿಟ್ಟು ಗಮನಿಸಿ. ಈಗೇನು ವೇತನ ಪರಿಷ್ಕರಣೆ ಸಂಬಂಧ ಏನು ಹಗ್ಗ ಜಗ್ಗಾಟ ನಡೆದೈತಿ ಅದನ್ನೆಲ್ಲ ನಿಲ್ಲಿಸಿಬಿಟ್ಟು ಈ ಕೂಡಲೇ ಈ ಮಂತ್ಲೆ ಏನು 1/7 ಜಾರಿ ಅಂತ ನೀವೇನು ಹೇಳಿದ್ರಿ, ಆ ಜಾರಿನೂ 1/7 ಅಂದ್ರೆ ಅದು 1/1/2024 ಜಾರಿ ಆಗ್ಬೇಕು. ನೀವೇನು ಮಾಡಕ್ಕೆ ಹೊಂಟಿರಿ ಅಲ್ಲ 1/4/2025, ಅದಕ್ಕೆ ನಮ್ಮದು ವಿರೋಧ ಇದೆ. ಅದನ್ನು ಮಾಡಬೇಡಿ ದಯವಿಟ್ಟು. ಕಾರ್ಮಿಕರು ಹೊಟ್ಟೆ ಮ್ಯಾಗ ಹೊಡಿಬೇಡಿ. 15 ತಿಂಗಳು ಅಂದ್ರೆ ಅವ್ರ ಪಗಾರ ಎಷ್ಟು ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಾವು ಅರ್ಥ ಆಗುತ್ತೆ. ಎಷ್ಟು ಲಕ್ಷ ಲಾಸ್ ಆಗುತ್ತೆ, ಸರ್ವಿಸ್ ಪೂರ್ತಿ ಎಷ್ಟು ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಮಗೆ ಗಮನಕ್ಕಿದೆ. ಅದನ್ನು ದಯವಿಟ್ಟು ಮಾಡಬೇಡಿ. ಮತ್ತು ಏನು 38 ತಿಂಗಳು ಅರೇರ್ಸ್ದಾಗ 26 ತಿಂಗಳು ಕೊಡ್ತೇವೆ ಅಂತ ಹೇಳಿರಿ, ಅಲ್ಲಿಯೂ 12 ತಿಂಗಳು ತಿಂದಿರಿ ನೀವು. ಅದನ್ನೂ ಕೂಡ ವಾಪಸ್ ಕೊಡ್ರಿ ನಮಗೆ. ಅದು ಏನು ನಾವು ದುಡ್ದಿದ್ದ ಹಣ, ನಾವೇನು ಪುಕ್ಷೆಟ್ಟಿ ಕೇಳ್ತಾ ಇಲ್ಲ ನಿಮ್ಮನ್ನು, ದುಡ್ದಿದ್ದ ಹಣವನ್ನು ಕೊಡ್ರಿ ನೀವು ಕಾರ್ಮಿಕರಿಗೆ ಅಂತ ಕೇಳೋದ್ರ ಜೊತೆಗೆ ಇವತ್ತಿನ ನಮ್ಮ ಬಸ್ಸಿನ ಸ್ಥಿತಿ ಏನಾಗಿದೆ ಅಂದರೆ ನಿಜವಾಗ್ಲೂ ಓವರ್ಲೋಡ್ ಜಾಸ್ತಿ ಆಗಿದೆ. ಯಾಕಂದ್ರೆ ಫ್ರೀ ಇರೋದ್ರಿಂದ ಸಾಕಷ್ಟು ಜನ ಬಸ್ನಲ್ಲಿ 60-70 ಜನ ಅಲ್ಲ, 120 ಜನರ ತನಕನೂ ಬಸ್ನಲ್ಲಿ ಹತ್ತಾ ಇದ್ದಾರೆ. ಕನಿಷ್ಠ ಇಲ್ಲ ಅಂದ್ರೆ ಒಂದು ಬಸ್ 100 ಜನರ ತನಕನೂ ಹತ್ತಿಸ್ಕೊಂಡು ಹೋಗುತ್ತೆ. ಒಂದು ಬಸ್ ಓವರ್ಲೋಡ್ ಆಗೋದ್ರಿಂದ ಸಂಸ್ಥೆಗೆ ಅದರಿಂದ ಎಷ್ಟು ಲಾಸ್ ಐತೆ ಅಂದ್ರೆ ಮಟೀರಿಯಲ್ ಡ್ಯಾಮೇಜ್ ಆಗವಂಥವು. ಆ ಮಟೀರಿಯಲ್ ಖರೀದಿ ಮಾಡೋದಕ್ಕೆ ದುಡ್ಡಿಲ್ಲ ಸರ್ಕಾರ ಹತ್ತಿರ. ಯಾಕೆ ದುಡ್ಡಿಲ್ಲ ಅಂದ್ರೆ ಇವರು ಫ್ರೀ ಕೊಟ್ಟಿದ್ದಾರೆ, ದುಡ್ಡೇ ಬರ್ತಾ ಇಲ್ಲ. ಡೀಸೆಲ್ ಎಲ್ಲಿದ್ದ ಕೊಡಬೇಕು? ಪ್ರೆಷರ್ ಆಗ್ತಾರ ಅಧಿಕಾರಿಗಳು ನಮ್ಗೆ. ಅವರು ಏನು ಮಾಡ್ಬೇಕು? ದುಡ್ಡು ಎಲ್ಲಿದ್ದ ಬರ್ಬೇಕು ಅವ್ರಿಗೆ? ಮತ್ತು ಸರ್ಕಾರಿ ನಮ್ಮ ಪಗಾರ ಜಾಸ್ತಿ ಇಲ್ಲ. ಅದಕ್ಕೆ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲು ನೀವು ಫ್ರೀ ಕೊಡೋದನ್ನು ನಿಲ್ಲಿಸಿದ್ರೆ ಭಾಳ ಒಳ್ಳೇದು. ನೀವು ಇಲ್ಲಪ್ಪ ಸಾಮಾಜಿಕ ಬದ್ಧತೆ ಅದನ್ನು ಕೊಡ್ತೇವೆ ಅನ್ನೋಂಗೆ ಇದು ಕೊಟ್ಕೊಳ್ಳಿ ನೀವು. ಜಾಸ್ತಿ ಬಸ್ಸುಗಳು ಮಾಡಿ. ಯಾಕಂದ್ರೆ ಬಸ್ಸುಗಳು ಭಾಳ ಕಡಿಮೆ ಇದ್ದಾವೆ. ಈಗ ಜಾಸ್ತಿ ಜನ ಓಡಾಡೋದ್ರಿಂದ ಸ್ಟೂಡೆಂಟಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಬೆಳಗಿನ ಜಾವು ಮತ್ತು ಬಿಟ್ಟು ಹೋಗೋ ಜಾವದಾಗ ತಾವು ಒಂದು ಸಲ ಅಧಿಕಾರಿಗಳಾಯ್ತು ಅಥವಾ ಏನು ಮುಖ್ಯಮಂತ್ರಿಗಳು ತಾವು ಸಾರಿಗೆ ಮಂತ್ರಿಗಳು ಒಂದು ಸಲ ಬಸ್ ಸ್ಟ್ಯಾಂಡ್ದಾಗ ಬಂದು ನಿಂತು ನೋಡ್ರಿ ನೀವು
ಸಾಯಂಕಾಲ ಪರಿಸ್ಥಿತಿ ಏನಿರುತ್ತೆ ಅನ್ನೋದು ದಯವಿಟ್ಟು ಅದನ್ನು ಸರಿ ಮಾಡ್ಬೇಕಾದ್ರೆ ಬಸ್ಗಳನ್ನು ಜಾಸ್ತಿ ಮಾಡಿ. ಒಂದು ಮಟ್ರಗಲ್ ಅಲ್ಲಿ ಬಸ್ಗಳನ್ನು ನಿಲ್ಲಕ್ಕೆ ಕಾರಣ ಏನಂದ್ರೆ ಓವರ್ಲೋಡ್ ಆಗಿದ್ದಕ್ಕೆ ನಿಲ್ತಾ ಇದ್ದಾರೆ. ಹೆಚ್ಚು ಪ್ರೆಷರ್ ಬೀಳ್ತಾ ಇದೆ ಕಾರ್ಮಿಕರ ಮ್ಯಾಗ. ಅದನ್ನೆಲ್ಲ ಬಂದ್ ಮಾಡೋದಕ್ಕೆ ಜಾಸ್ತಿ ಜನರನ್ನ ತುಂಬ್ಕೊರಿ. ನೀವು ಕಾಂಟ್ಯಾಕ್ಟ್ ತೊಗೊಳ್ಳೋದನ್ನು ಬಂದ್ ಮಾಡಿರಿ. ಈಗ ನೀವು ಸೆಂಟ್ರಲ್ ಗೌರ್ಮೆಂಟ್ಲಿದ್ದ ಇದ್ರಾಗ ತೊಗೊಳ್ಳೋಂಥ ಬಸ್ಸಲ್ಲಿದ್ದ ಇರ್ತಕ್ಕಂಥ ಕಾರ್ಮಿಕರು ಬೀದಿ ಬರ್ತಾರೆ. ದಯವಿಟ್ಟು ಆ ಕೆಲಸ ಮಾಡಕ್ಕೆ ಬಿಡ್ರಿ. ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕೊರಿ, ಬಸ್ಗಳು ಜಾಸ್ತಿ ಮಾಡಿರಿ. ಮತ್ತು ನಮಗೆ ಕೊಡ್ಬೇಕಾದದ್ದನ್ನು ಏನು ಸವಲತ್ತುಗಳದಾವು ದಯವಿಟ್ಟು ಅವ್ನು ಕೊಡ್ರಿ ಮೊದ್ಲು. ಯಾಕಂದ್ರೆ ಒಬ್ಬ ದುಡಿದ ಹೊಟ್ಟಿಗೋಸ್ಕರ, ಆ ಹೊಟ್ಟಿಗೋಸ್ಕರ ದುಡಿಯುವಂಥ ವ್ಯಕ್ತಿಗೆ ಹೊಟ್ಟಿಗೆ ಹೊಡಿಬೇಡ್ರಿ ನೀವು. ಅದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರಲ್ಲಿ ನಂದೊಂದು ವಿನಂತಿ ಏನಂದ್ರೆ, ಮಾನ್ಯ ಮುಖ್ಯಮಂತ್ರಿಯಲ್ಲೇ ತಾವೇ ಒಂದು ಲಾಸ್ಟ್ ಟೈಮ್ ಏನು 2023 ಹೋರಾಟ ಆಯಿತು, 21ರಲ್ಲಿ ಆ ಹೋರಾಟದ ಸಮಯದಲ್ಲಿ ತಾವೇ ಏನೈತಿ ಒಂದು ಭರವಸೆಯನ್ನು ಕೊಟ್ಟಿದ್ರಿ. ತಾವು ವಿರೋಧ ಪಕ್ಷದಲ್ಲಿದ್ದಿರಿ, ಇದ್ದಾಗ ಏನು ಹೇಳಿದ್ರಿ, ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಸಾರಿಗೆ ನೌಕರರನ್ನು ಕೂಡ ಸರ್ಕಾರಿ ನೌಕರನ್ನಾಗಿ ಮಾಡ್ತೇವೆ ಅಂತ ಹೇಳಿದ್ರಿ. ಅದನ್ನು ಈ ಕೂಡಲೇ ನೀವು ಜಾರಿಗೊಳಿಸಿ ಸರ್. ಯಾಕಂದ್ರೆ ನೀವೇ ಮುಖ್ಯಮಂತ್ರಿ ಇದ್ದೀರಿ. ಹಾಗಾಗಿ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಏನೈತಿ ಭಾರತೀಯ ಮಜ್ದೂರ್ ಸಂಘದಿಂದ ಆಗ್ರಹ ಮಾಡೋಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ಇದರಿಂದ ಎಲ್ಲ ಕಾರ್ಮಿಕರಿಗೂ ಒಳ್ಳೆಯದಾಗುತ್ತೆ. ದಯವಿಟ್ಟು ಇದನ್ನೊಂದು ಇಂಪ್ಲಿಮೆಂಟ್ ಮಾಡಿ. ಮತ್ತು ಈ ಕೂಡಲೇ ನೀವೇನು ಜಾರಿಗೆ ಮಾಡಕ್ಕೆ ಹೊಂಟಿದ್ದೀರಿ ಅದನ್ನು ಈ ಕೂಡಲೇ ಮಾಡಿರಿ. 1/1/2024 ಮಾಡಿರಿ. ಅದ್ರ ಜೊತೆಗೆ ನೀವೇನಾರ ಈಗ ಕೂಡಲೇ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನದಾಗ ನಾವೇನೈತಿ ಯಾವ ರೀತಿ ಹೋರಾಟವನ್ನು ಹಮ್ಮಿಕೋಬೇಕು ಅನ್ನೋದು ಈಗ ಆಲ್ರೆಡಿ ನಾವು ಮನವಿ ಕೊಟ್ಟೇವಿ.